ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಕತೆ ಹೇಳೋಣ ಅಂತ ಇದ್ದೀನಿ. ಸೊ ತಡ ಮಾಡಿದ ಕತೆನ ಸ್ಟಾರ್ಟ್ ಮಾಡೋಣ. ಈ ಕತೆ ಕಾನ್ಸೆಪ್ಟ್ ಬಂದು ಒಂದು ಹುಡುಗ ತುಂಬ 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 ವರ್ಷದಿಂದ ಸುಮಾರು ವರ್ಷದಿಂದ ಸಿಂಗಲ್ ಆಗಿನೇ ಇರ್ತಾನೆ. ಸೊ ಈ ಹುಡುಗ ಮಿಂಗಲ್ ಆಗ್ತಾನ, ಗರ್ಲ್ ಫ್ರೆಂಡ್ ಸಿಗ್ತಾಳ ಅಥವಾ ಲೈಫ್ ಲಾಂಗ್ ಸಿಂಗಲ್ ಆಗಿನೇ ಉಳ್ಕೊಬಿಡ್ತಾನಂತ ನೋಡೋಣ. ತುಂಬ ವರ್ಷದಿಂದ ಸಿಂಗಲ್ ಆಗಿರೋ ನಮ್ಮಿರೋಗೆ ಒಬ್ಬ ಮಿಂಗಲ್ ಆಗಿರೋ ಫ್ರೆಂಡ್ ಇರ್ತಾನೆ. ಈ ಮಿಂಗಲ್ ಆಗಿರೋ ಫ್ರೆಂಡ್ ಅಂದರೆ ನಮ್ಮಿರೋಗೆ ಸ್ವಲ್ಪ ಜಲಿಸಿ. ಸೊ ಅವಾಗವಾಗ ಸ್ವಲ್ಪ ಫಿಟ್ಟಿಂಗ್ ಇಟ್ಟು ಮಜಾ ತಗೋತಾ ಇರ್ತಾನೆ. ನಮ್ಮಿರೋ ಒಂದು ಬ್ಯಾಂಕಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಹೀಗೆ ಒಂದಿನ ನಮ್ಮಿರೋ ಮತ್ತು ಅವ್ನು ಮಿಂಗಲ್ ಆಗಿರೋ ಫ್ರೆಂಡ್ ಮೆಟ್ರೋಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆವಾಗ ಅಕಸ್ಮಾತಾಗಿ ಅವ್ನ ಕಾಲ್ಗೆ ಒಂದು ID ಕಾರ್ಡ್ ಸಿಗುತ್ತೆ. ಈ ID ಕಾರ್ಡ್ದು ಯಾರಪ್ಪ ಅಂತ ನೋಡ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ. ನಮ್ಮ ಹುಡುಗ ಅಲ್ಲೇ ಫಿದಾ, ಲವ್ ಮಾಡಿದ್ರೆ ಇವಳೇ ಮಾಡಬೇಕಂತ ಕಮಿಟ್ ಆಗಿಬಿಡ್ತಾನೆ. ನೆಕ್ಸ್ಟ್ ಮೆಟ್ರೋ ಇಳಿದು ಆ ಹುಡುಗಿನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಫಾಲೋ ಮಾಡ್ತಾ ಹೋಗ್ತಾ ಅವ್ನಿಗೆ ಗೊತ್ತಾಗುತ್ತೆ ಅವಳ ಹೆಸರು ಪೂರ್ವ. ಅವಳು ಒಂದು ಕಾರ್ ಶೋರೂಮಲ್ಲಿ ಸೇಲ್ಸ್ಗಳಾಗಿ ವರ್ಕ್ ಮಾಡ್ತಿದ್ದಾಳಂತೆ. ಸೊ ನಮ್ಮ ಹೀರೋಯಿನ್ ಬ್ಯಾಕ್ಗ್ರೌಂಡ್ ಏನಂತ ಹೇಳಿದ್ರೆ, ಇವಳು ಸೇಲ್ಸ್ಗಳಾಗಿ ವರ್ಕ್ ಮಾಡ್ತಾ ಇರ್ತಾಳೆ. ಇವಳಿಗೆ ಬರೀ ತಾಯಿ ಮಾತ್ರ ಇರ್ತಾರೆ. ಅವ್ರ ತಾಯಿಗೆ ಒಂದು ಮಂಡಿ ಆಪ್ರೇಷನ್ ಮಾಡಿಸ್ಬೇಕಾಗಿರುತ್ತೆ. ಸೊ ಅವಳಿಗೆ 10 ಲಕ್ಷ ಬೇಕಿರುತ್ತೆ. ಇನ್ನೊಂದು ಕಾರ್ ಸೇಲ್ ಮಾಡಿದ್ರೆ ಅವಳಿಗೆ 10 ಲಕ್ಷ ಬರುತ್ತೆ. ಸೊ ಅವಳ ಪ್ಲ್ಯಾನ್ ಏನಿರುತ್ತೆ, ಒಂದು ಕಾರ್ನ ಸೇಲ್ ಮಾಡಿ ನಮ್ಮ ತಾಯಿಗೆ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದು ಅವಳ ಪ್ಲ್ಯಾನ್ ಆಗಿರುತ್ತೆ. ಸೊ ಇವಾಗ ನಮ್ಮ ಹುಡುಗಂಗೆ ಹುಡುಗಿ ಡೀಟೇಲ್ಸ್ ಕಂಪ್ಲೀಟಾಗಿ ಸಿಕ್ತು. ಸೊ ನೆಕ್ಸ್ಟ್ ನಮ್ಮ ಹುಡುಗ ಏನು ಮಾಡ್ತಾನೆ, ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನಾ ಇಲ್ವಾ ಅನ್ನೋದು ಇವಾಗ ಇವನ ತಲೆಯಲ್ಲಿ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ತಿಳ್ಕೊಂಡೆ ಬಿಡೋಣ ಅಂತ ಆ ದಿನವೇ ಅವಳು ಮೆಟ್ರೋ ಸ್ಟೇಷನ್ ಹತ್ರ ಯಾರಾದರೂ ಅವಳನ್ನ ಪಿಕಪ್ ಮಾಡೋದಕ್ಕೆ ಬರ್ತಾರಾ ಅಂತ ಕಾಯ್ತಾ ಇರ್ತಾನೆ. ಬಟ್ ಅಲ್ಲಿಗೆ ಒಂದು ಹುಡುಗ ಬರ್ತಾನೆ. ಹೀರೋಯಿನ್ ಆ ಹುಡುಗನ ಜೊತೆ ರಾಯಲ್ ಎನ್ಫೀಲ್ಡಲ್ಲಿ ಹೋಗೇ ಬಿಡ್ತಾಳೆ. ನಮ್ಮ ಹುಡುಗನ ಸ್ವಲ್ಪ ಹಾರ್ಟ್ ಬ್ರೇಕ್ ಆಗುತ್ತೆ. ಆದರೂ ಎಲ್ಲೋ ಒಂದು ಕಡೆ ನಂಬಿಕೆ ಇರುತ್ತೆ. ಸೊ ನಮ್ಮ ಹೀರೋಯಿನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದರೆ ಆ ಲಕ್ ಗೊತ್ತಾಗುತ್ತೆ ಆ ಹುಡುಗ ಬಂದು ರ್ಯಾಪಿಡ್ ಇದ್ದವನು ಅಂತ. ಸರಿ, ಪಿಕಪ್ ಮಾಡೋದಕ್ಕೆ ಬಂದಿಲ್ಲ, ಬಟ್ ಡ್ರಾಪ್ ಮಾಡೋದಕ್ಕೆ ಬಂದುಬಿಟ್ರೆ ಬಾಯ್ ಫ್ರೆಂಡ್ ಅಂತ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಎದ್ದು ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಿರ್ತಾನೆ. ಅಲ್ಲಿಗೂ ಅವ್ನ ಲಕ್ಕಿಗೆ ಯಾರೂ ಬರೋಲ್ಲ. ಸೊ ನಮ್ಮ ಹುಡುಗಂಗೆ ಗೊತ್ತಾಯಿತು ಈಗ ನಮ್ಮ ಹೀರೋಯಿನ್ ಕಂಪ್ಲೀಟಾಗಿ ಸಿಂಗಲ್ ಅಂತ. ಇವಾಗ ನಮ್ಮ ಹುಡುಗ ಡಿಸೈಡ್ ಮಾಡಬಿಡ್ತಾನೆ, ಹಿಂಗಾದ್ರೂ ಮಾಡಿ ಇವಳನ್ನ ಬುಟ್ಟಿಗೆ ಹಾಕ್ಕೊಳ್ಳೇಬೇಕಂತ. ಸೊ ನೆಕ್ಸ್ಟಿಂದ ಒಂದೊಂದು ಐಡಿಯಾ ಮಾಡ್ತಾನೆ. ಈಗ ಒಂದು ಸೂಪರ್ ಆಗಿರೋ ಡಬ್ಬ ಐಡಿಯಾ ಮಾಡ್ತಾನೆ. ಏನಂತ ಹೇಳಿದ್ರೆ ಡಮ್ಮಿ ರೌಡೀಸ್ನ ರೆಡಿ ಮಾಡ್ತಾನೆ. ಡಮ್ಮಿ ರೌಡೀಸ್ನ ರೆಡಿ ಮಾಡಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು, ಈಗ ನಮ್ಮ ಹುಡುಗಿ ಬರ್ತಾಳೆ, ಅವಳನ್ನ ಸ್ವಲ್ಪ ರೇಗ್ಸು ಚೆನ್ನಾಗಿ, ನಾನು ಬಂದು ನಿಂಗೆ ಚೆನ್ನಾಗಿ ಹೊಡಿತೀನಿ, ಆಗ ಅವಳನ್ನ ಇಂಪ್ರೆಸ್ ಮಾಡ್ಬೋದು ಅಂತ ನಮ್ಮ ಹುಡುಗನ ಫೀಲ್ಸ್. ಸರಿ ಅಂತ ರೌಡೀಸು ರೆಡಿ ಮಾಡ್ತಾನೆ. ರೌಡಿಗಳು ಹೋಗಿ ಹುಡುಗಿನೂ ರೇಗಿಸ್ತಾರೆ. ನಮ್ಮಿರೋಗಿ ಚೆನ್ನಾಗಿ ಫೈಟು ಮಾಡ್ತಾನೆ. ಆದರೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೀರೋಯಿನ್ ಬದಲು ಬೇರೆ ಹುಡುಗಿ. ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಹೀರೋಯಿನ್ ಇಂಪ್ರೆಸ್ ಮಾಡೋ ಜಾಗದಲ್ಲಿ ಈ ಹುಡುಗಿನ ಇಂಪ್ರೆಸ್ ಮಾಡಿದ್ದಾನೆ. ಸೊ ನಮ್ಮಿರೋ ಫುಲ್ಲು ಹಾರ್ಟ್ ಬ್ರೇಕು. ಸರಿ, ಈ ಫಸ್ಟ್ ಸೂಪರ್ ಆಗಿರೋ ಡಬ್ಬ ಐಡಿಯಾ ಫ್ಲಾಪ್ ಆಯ್ತಂತ ನೆಕ್ಸ್ಟ್ ಅವನ ಫ್ರೆಂಡು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಇನ್ನೊಂದು ಸಖತ್ತಾಗಿರೋ ಕಿತ್ತೋಗಿರೋ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ನಾನು ಫುಲ್ ರಿಚ್ಚು, ಸೊ ನಾನು ಆಡಿ ಕಾರ್ನ ಪರ್ಚೇಸ್ ಮಾಡ್ತೀನಿ ಅಂತ ಹುಡುಗಿ ಹತ್ರ ಹೋಗ್ತಾನೆ. ಸೊ ಆ ಮೂಲಕ ಆದರೂ ಅವಳನ್ನ ಮಾತಾಡಿಸ್ಬೋದು ಅಂತ ಹೋಗಿ, ನಾನು ಆಡಿ ಕಾರ್ನ ಪರ್ಚೇಸ್ ಮಾಡ್ತೀನಿ, ನಾನು ಫುಲ್ ರಿಚ್ಚು ಹಾಗೆ ಹೇಗೆ ಅಂತ ಹೇಳ್ತಾನೆ. ಇವಳಿಗೂ ಅವಶ್ಯಕತೆ ಇರುತ್ತೆ. ಸೊ ಇವಳು ಕೂಡ ಸರಿ ಸರ್, ನೀವು ಪರ್ಚೇಸ್ ಮಾಡಿ ಆಡಿ ಕಾರ್ನ, 5 lakhs ಡೌನ್ ಪೇಮೆಂಟ್ ಮಾಡಿಬಿಡಿ. 5 lakhs ಡೌನ್ ಪೇಮೆಂಟ್ ಮಾಡಿದ್ರೆ 1 week ಅಷ್ಟರಲ್ಲಿ ನಿಮ್ಮ ಹತ್ರ ಆಡಿ ಕಾರ್ ನಿಮ್ಮ ಮನೆ ಹತ್ರ ಡೆಲಿವರಿ ಆಗುತ್ತೆ ಅಂತ. ಸೊ ಇವಾಗ ನಮ್ಮ ಹುಡುಗ ಏನು ಹೇಳ್ತಾನೆ, ಅದು ಮಿಂಗಲ್ ಆಗಿರೋ ಫ್ರೆಂಡ್ ಇದ್ದಾನಲ್ಲ ಅವನ ಮೇಲೆ ಹೇಳ್ಬಿಡ್ತಾನೆ, ಈ ಮಿಂಗಲ್ ಆಗಿರೋ ಫ್ರೆಂಡ್ ಇದ್ದಾನಲ್ವಾ, ಇವ್ನು ನನ್ನ ಹತ್ರ 5 ಲಕ್ಷ ಇಸ್ಕೊಂಡಿದ್ದಾನೆ, ಇನ್ನೇನೋ ರಿಟರ್ನ್ ಮಾಡ್ತಾನೆ, ನಾನು ನಿಮಗೆ ಬಂದು ಡೌನ್ ಪೇಮೆಂಟ್ ಮಾಡಿ ಕಾರ್ ತೊಗೊಬಿಡ್ತೀನಿ ಅಂತ. ಸರಿ, ಹುಡುಗಿಗೂ ಏನೋ ಸ್ವಲ್ಪ ಖುಷಿ ಆಗುತ್ತೆ, ನಮ್ಮಮ್ಮನ ಆಪ್ರೇಷನ್ ಮಾಡಿಸ್ಬೋದಲ್ಲ ಅಂತ ಏನು ಮಾಡ್ತಾನೆ, ಹೀಗೆ ಇದೇ ನೆಪ ಇಟ್ಕೊಂಡು ಅವಳನ್ನ ಅಲ್ಲಿ ಕರೆಯೋದು ಇಲ್ಲಿ ಕರೆಯೋದು ಮೀಟ್ ಮಾಡೋದು ಅದು ಮಾಡ್ತಾಯಿರ್ತಾನೆ. ಹುಡುಗಿನೂ ಏನೋ ಕಾರ್ ಸೇಲ್ ಆಗಿಬಿಟ್ರೆ ಸಾಕಪ್ಪ ಅನ್ನೋ ಇದರಲ್ಲಿ ಅವನು ಎಲ್ಲಿ ಕರೆದ್ರೂ ಹೋಗ್ತಾ ಇರ್ತಾಳೆ. ಆದರೆ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಇನ್ನೊಂದು ಟ್ವಿಸ್ಟು, ನಮ್ಮ ಹುಡುಗ ಎಲ್ಲ ಇನ್ಶೂರೆನ್ಸ್ ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದಾನೆ. ಸೊ ಅದೇ ಅವತ್ತು ಫೈಟಿಂಗ್ ಮಾಡಿ ರಾಂಗ್ ಹುಡುಗಿಗೆ ಇಂಪ್ರೆಸ್ ಮಾಡಿದ್ನಲ್ಲ, ಆ ರಾಂಗ್ ಹುಡುಗಿ ಮತ್ತೆ ಎಂಟ್ರಿ ಕೊಡ್ತಾಳೆ. ಆ ರಾಂಗ್ ಹುಡುಗಿ ಬಂದು ಇವನ ಹತ್ರ, ನಾನು ನಿಮ್ಮ ಹತ್ರ ಸರ್ ನಾನು ನಿಮ್ಮ ಹತ್ರ LIC ಇನ್ಶೂರೆನ್ಸ್ ಮಾಡಿಸ್ಕೋತೀನಿ ಅಂತ ಹೇಳ್ತಾನೆ. ಸೊ ಇವನಿಗೂ ಖುಷಿ ಆಗುತ್ತೆ, ಬಿಕಾಸ್ ಅವನಿಗೆ ದುಡ್ಡು ಬರುತ್ತೆ ಅಂತ. ಇವನೇನು ಹೇಳ್ತಾನೆ, ಸರಿ ಮೇಡಮ್ 1 ಲಕ್ಷ ಪೇಮೆಂಟ್ ಮಾಡಿಬಿಡಿ, ನಾನು ನಿಮ್ಮ ಹೆಸರಲ್ಲಿ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ. ಇವಳು ಸೇಮ್ ಕತೆ ಹೇಳ್ತಾಳೆ. ಅಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನಲ್ಲ, ಅವನು 1 ಲಕ್ಷ ಇಸ್ಕೊಂಡಿದ್ದಾನೆ, ಅವ್ನು 1 ಲಕ್ಷ ಕೊಟ್ಟಿದ ತಕ್ಷಣ ನಾನು ನಿಮಗೆ 1 ಲಕ್ಷ ಕೊಟ್ಬಿಡ್ತೀನಿ ಅಂತ. ಸೊ ಇವಳು ಏನು ಮಾಡ್ತಾಳೆ, ಇವಳು ಕರೆದಿದ್ದ ಕಡೆಗೆಲ್ಲ ಇವ್ನು ಹೋಗ್ತಾ ಇರ್ತಾನೆ, ಏಕೆ 1 ಲಕ್ಷ ಇನ್ಶೂರೆನ್ಸ್ ಮಾಡಿಸ್ಕೋತಾಳಂತ. ಸೊ ಇವನ ಮೆಥಡ್ನ ಇವಳನ್ನು ಕಾಪಿ ಮಾಡ್ತಿದ್ದಾಳೆ. ನೆಕ್ಸ್ಟ್ ನಮ್ಮ ಪೂರ್ವ ಅಂದರೆ ಫಸ್ಟ್ ಹೀರೋಯಿನ್ಗೆ ಒಂದಿನ ಫುಲ್ಲು ಕೋಪ ಬಂದುಬಿಡುತ್ತೆ.
ಇವತ್ತೇನಾರು ಆಗಲಿ ಅವ್ನು ಕಾರ್ ತೊಗೋತಾನ ಇಲ್ವಾ ಅಂತ ಕೇಳಲೇಬೇಕಂತ ಕಾಫಿ ಡೇಗೆ ಹೋಗ್ತಾಳೆ. ನಮ್ಮ ಹೀರೋ ಸ್ಟೈಲಾಗಿ ಕಾಫಿ ಎಲ್ಲ ಆರ್ಡರ್ ಮಾಡಿ ಪೂರ್ವ ಅದು ಇದು ಅಂತ ಮಾತಾಡ್ತಾ ಇರ್ತಾರೆ. ನಮ್ಮ ಹೀರೋಯಿನ್ಗೇನು ಕಾರ್ ಸೇಲ್ ಆಗಬೇಕು, ನೋಡು ನೀವು ಕಾರ್ ತೊಗೋತೀರಾ ಇಲ್ವಾ ಅಷ್ಟೇ ಹೇಳ್ಬಿಡಿ, ಆವತ್ತಿಂದ ಸುಮ್ಮನೆ ಇವತ್ತು ಕಟ್ತೀನಿ ಅಂತ ಹೇಳ್ತಾನೆ ಇದ್ದೀರಾ, ನೀವು ಕಾರ್ ತೊಗೋತೀರಾ ಇಲ್ವಾ ಅಂತ ಕೇಳ್ತಾಳೆ. ಸೊ ನಮ್ಮ ಹುಡುಗಂಗೆ ಅವಳು ಕೋಪ ನೋಡಿ ಭಯ ಆಗಿ ನಿಜನೇ ಹೇಳ್ಬಿಡ್ತಾನೆ. ನಿಜ ಹೇಳಿದ ತಕ್ಷಣ ಅವಳಿಗೆ ತುಂಬ ಸಿಟ್ಟು, ನೋವು, ಬೇಜಾರೆಲ್ಲ ಆಗಿ, ಯಾಕ್ರಿ ಈ ಥರ ಒಂದು ಹುಡುಗಿ ಜೊತೆ ಆಟ ಆಡ್ತೀರ, ನಾಚಿಕೆ ಆಗಲ್ವಾ ನಿಮಗೆ, ನಾನು ಬೈತಿರೋದಾಳೆ, ಹೀರೋಯಿನ್ ಬೈದಿತ್ತು, ಈ ಥರ ಬೈದು ಕೈಯಲ್ಲಿರೋ ಕಾಫಿನ ಮುಖದ ಮೇಲೆ ಹಚ್ಚಿ ಹೋಗ್ಬಿಡ್ತಾಳೆ. ನಮ್ಮ ಹುಡುಗ ಫುಲ್ ಫೀಲ್ಸ್. ಇದೇ ಫೀಲ್ಸಲ್ಲಿ ಏನು ಮಾಡ್ತಾನೆ, ಅದೇ ರಾಂಗಾಗಿ ಇಂಪ್ರೆಸ್ ಮಾಡಿರೋ ಹುಡುಗಿ ಇರ್ತಾಳಲ್ಲ ನಮ್ಮ ಸೆಕೆಂಡ್ ಹೀರೋಯಿನ್, ಅವಳ ಹತ್ರ ಹೋಗಿ ಇನ್ಶೂರೆನ್ಸ್ ಪಾಲಿಸಿ ತೊಗೋತ್ಯಾ ಇಲ್ವಾ, 1 ಲಕ್ಷ ಕಟ್ತೀಯ ಇಲ್ವಾ, ಆವತ್ತಿಂದ ಇವತ್ತು ನಾಳೆ. ಸೊ ಇವಳು ಪಾಪ ನಿಜ ಹೇಳ್ಬಿಡ್ತಾಳೆ, ಇಲ್ಲ ರೀ ನಂಗೆ ನೀವಂದರೆ ತುಂಬ ಇಷ್ಟ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಾನು ಇನ್ಶೂರೆನ್ಸ್ ಪಾಲಿಸಿ ತೊಗೋತೀನಿ ಅಂತ ಹೇಳ್ದೆ ಅಷ್ಟೇ, ನನ್ನ ಹತ್ರ ಇಷ್ಟೆಲ್ಲ ದುಡ್ಡಿಲ್ಲ ಅಂತ. ಹುಡುಗಂಗೆ ಇನ್ನೂ ಸಿಟ್ಟು ಬಂದುಬಿಡುತ್ತೆ. ಅವಳು ಫಸ್ಟ್ ಹೀರೋಯಿನ್ ಇವ್ನಿಗೇನು ಬೈದಿರ್ತಾಳೆ, ಇವನು ಈ ಮಿಸ್ಸಿಗೆ ಇಂಪ್ರೆಸ್ ಮಾಡಿರೋ ಹುಡುಗಿಗೆ ಅದನ್ನೇ ಬೈತಾನೆ. ನೆಕ್ಸ್ಟ್ ನೈಟ್ ಹೋಗಿ ಚೆನ್ನಾಗಿ ಅವ್ನ ಫ್ರೆಂಡ್ ಜೊತೆ ಕುಡ್ದು ಗಿಡ್ದು ಎಲ್ಲ ಮಾಡಿ ನೆಕ್ಸ್ಟ್ ಡೇ ಎದ್ದೇಳ್ತಾನೆ. ಬಿಟ್ಬಿಡ್ತಾನೆ ಅಂದ್ಕೊಂಡ್ರಾ, ನೆವರ್ ಗಿವ್ ಅಪ್ ನಮ್ಮ ಹುಡುಗ. ಏನು ಮಾಡ್ತಾನೆ, ನೆಕ್ಸ್ಟ್ ಡೇ ಎದ್ದು ಮತ್ತೆ ಹೊಸ ಪ್ಲ್ಯಾನ್ ಮಾಡಿ ಹೇಗಾದರೂ ಮಾಡಿ ಅವಳನ್ನ ಇಂಪ್ರೆಸ್ ಮಾಡಲೇಬೇಕಂತ ಅವಳು ಹಿಂದೆ ಮುಂದೆ ಯಾರಿಂದ ಮುಂದೆ, ಫಸ್ಟ್ ಹೀರೋಯಿನ್ ಪೂರ್ವದಿಂದ ಮುಂದೆ ಸುತ್ತಾನೇ ಇರ್ತಾನೆ. ಅವಳಿಗಂತೂ ಫುಲ್ ಇರಿಟೇಷನ್. ಸೊ ಇವಳೇನು ಮಾಡ್ತಾಳೆ, ಹೋಗಿ ಅವಳು ಶೋರೂಮಲ್ಲಿರೋ ಫ್ರೆಂಡ್ಸ್ ಅಂದರೆ ಕೊಲೀಗ್ಸ್ ಹತ್ರ ಶೇರ್ ಮಾಡ್ತಾಳೆ. ಅವ್ರ ಕೊಲೀಗ್ಸ್ ಇನ್ನೂ ಕಿತ್ತೋಗಿರೋ ಸಕ್ಕತ್ತಾಗಿರೋ ಐಡಿಯಾ ಕೊಡ್ತಾರೆ. ಏನು, ನೀನು ಸುಮ್ಮನೆ ಮಾಡಿಬಿಡು, ಲವ್ ಮಾಡ್ತಾಯಿದ್ದೀನಿ ಅಂತ ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಶೇವ್ ಮಾಡಿಸ್ಬಿಡು, ಅವನೇನೆ ಭಯಪಟ್ಟು ಓಡೋಗ್ಬಿಡ್ತಾನೆ ಅಂತ. ಸರಿ ನಮ್ಮ ಹೀರೋಯಿನು ಒಪ್ಕೊಬಿಡ್ತಾಳೆ, ಹೆಂಗಾರು ಮಾಡಿ ಇವನ್ನ ಓಡಿಸೋಣ, ಚೆನ್ನಾಗಿ ಶೇವ್ ಮಾಡಿ ಓಡಿಸ್ಬಿಡೋಣ ಅಂತ. ಮೂವಿಗೆ ಹೋಗ್ತಾಳೆ, ಅಲ್ಲಿಗೆ ಹೋಗ್ತಾಳೆ, ಕೆಫೆಗೆ ಹೋಗ್ತಾಳೆ, ಪಬ್ಗೆ ಹೋಗ್ತಾಳೆ. ಬಟ್ ಅವಳೇನು ಒಬ್ಬಳೇ ಹೋಗಲ್ಲ, ಅವಳು ಇಡೀ 20 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾನೆ. ಲಕ್ಷ ಎಲ್ಲ ಖರ್ಚು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಂದ ಅದು ಮಿಸ್ಸಾಗಿ ಇಂಪ್ರೆಸ್ ಮಾಡಿರೋ ಹೀರೋಯಿನ್ ಬಂದು ಅವಳು ಹೇಳ್ಕೊತಾನೆ ಇರ್ತಾಳೆ. ಇವನು ಅವಳಿಂದೆ, ಅವಳು ಇವನಿಂದೆ, ಕಂಪ್ಲೀಟ್ ಟ್ರಯಾಂಗಲ್ ಲವ್ ಸ್ಟೋರಿ. ಸೊ ಇವಳು ಬಂದು ಏನು ಅವಳ ಕತೆನೇ ಹೇಳ್ಕೊತಾ ಇರ್ತಾಳೆ, ಪ್ಲೀಸ್ ನಾನು ಲವ್ ಮಾಡಿ, ಪ್ಲೀಸ್ ನಾನು. ಆದರೆ ಇವನು ಒಪ್ಕೋತಾನೆ ಇರಲ್ಲ, ನಾನು ಪೂರ್ವ ಲವ್ ಮಾಡ್ತಿದ್ದೀವಿ, ನಾನು ಪೂರ್ವ ಟ್ರೂ ಆಗಿ ಲವ್ ಮಾಡ್ತಿದ್ದೀವಿ ಅಂತ. ಬಟ್ ಅವಳು ಪೂರ್ವ ಟ್ರೂ ಆಗಿ ಲವ್ ಮಾಡ್ತಿಲ್ಲ ಅಂತ ಈ ಮಿಸ್ಸಾಗಿ ಇಂಪ್ರೆಸ್ ಆಗಿರೋ ಹುಡುಗಿ ಗೊತ್ತಿರುತ್ತೆ. ಸೊ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿದ್ರು ನಮ್ಮ ಹುಡುಗ ನಂಬಲ್ಲ. ಯಾಕೆ ಫಸ್ಟ್ ಲವ್ ಟ್ರೂ ಲವ್ ಬೇರೆ ಅಲ್ವಾ. ಸೊ ನಮ್ಮ ಹುಡುಗ ನಂಬೋದೇ ಇಲ್ಲ. ನೆಕ್ಸ್ಟ್ ಹೀಗೆ ದಿನಗಳು ಕಳೀತಾ ಇರುತ್ತೆ. ಒನ್ ಫೈನ್ ಡೇ ಪೂರ್ವಾಗಿ ನಿಜವಾಗೂ ಲವ್ ಆಗಿಬಿಡುತ್ತೆ. ಈಗ ಲವ್ ಆಯಿತು ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ, ಹೇಗೆ ಅಂತ ಹೇಳಿದರೆ ಅವ್ರ ಅಮ್ಮಂಗೆ ಇನ್ಶೂರೆನ್ಸ್ ಮಾಡಿಸಿರ್ತಾಳೆ, ಅದು 5 lakhs ಇನ್ಶೂರೆನ್ಸ್ ಮಾಡಿಸಿರ್ತಾಳೆ. ಬಟ್ ನಮ್ಮ ಹೀರೋ ತುಂಬ ಒಳ್ಳೆಯವನಾಗಿ 5 lakhsನ 10 lakhsಗೆ ಅಪ್ಗ್ರೇಡ್ ಮಾಡಿರ್ತಾನೆ. ಈ ವಿಷಯ ಗೊತ್ತಾಗಿ ಪೂರ್ವಾಗಿ ಇವಾಗ ಫುಲ್ ಫಿದಾ, ನಿಜವಾಗ್ಲೂ ಲವ್ ಮಾಡ್ತಾ ಇರ್ತಾಳೆ. ಈಗ ಆ ಲವ್ನ ಎಕ್ಸ್ಪ್ರೆಸ್ ಮಾಡಬೇಕಂತ ನಮ್ಮ ಪೂರ್ವ ವೇಟ್ ಮಾಡ್ತಾ ಇರ್ತಾಳೆ. ಬಟ್ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇವಾಗ ಇನ್ನೊಂದು ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಯಾರು ಮಿಸ್ಸಾಗಿ ಇಂಪ್ರೆಸ್ ಆಗಿರೋ ಸೆಕೆಂಡ್ ಹೀರೋಯಿನ್ಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಿದ್ದಾಳೆ, ಏನೋ ಟ್ರ್ಯಾಕರ್ ಸೆಟ್ ಮಾಡಿಬಿಟ್ಟೋಳ ನಮ್ಮ ಮನೇಲಿ ಅಂತ ಎಲ್ಲ ಹೇಳ್ತಾನೆ. ಬಟ್ ಏನಂತ ಹೇಳಿದ್ರೆ ಅವ್ನು ಮಿಂಗಲ್ ಆಗಿರೋ ಫ್ರೆಂಡ್ ಇರ್ತಾನಲ್ಲ, ಅವನೇನೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ. ಅವನೆಲ್ಲಿ ಹೋಗ್ತಾನೆ, ಅವನೆಲ್ಲಿ ಬರ್ತಾನೆ, ಏನು ಮಾಡ್ತಾನೆ, ನೀನು ಇದನ್ನೇ ಕಾಪಿ ಮಾಡು, ನೀನು ಇದೇ ಥರ ಮಾಡು ಅಂತ. ಸೊ ನಮ್ಮ ಮಿಸ್ಸಾಗಿ ಇಂಪ್ರೆಸ್ ಆಗಿರೋ ನಮ್ಮ ಸೆಕೆಂಡ್ ಹೀರೋಯಿನ್ಗೆ ಜಾಸ್ತಿ ತಲೆ ಓಡಿಸೋಕ್ಕೆಲ್ಲ ಕಷ್ಟಪಡಲ್ಲ. ಸೊ ಇವನು ಏನು ಪ್ಲ್ಯಾನ್ ಮಾಡ್ತಿರ್ತಾನೆ ಪೂರ್ವ ಜೊತೆಗೆ, ಇವಳು ಅದನ್ನೇ ಪ್ಲ್ಯಾನ್ ಮಾಡ್ತಿರ್ತಾಳೆ. ಸರಿ ಇವತ್ತು ಇವಳು ಬುದ್ಧಿ ಕಲಿಸೇ ಬಿಡೋಣ ಅಂತ ಏನು ಮಾಡ್ತಾನೆ, ನಮ್ಮ ಸೆಕೆಂಡ್ ಹೀರೋಯಿನ್ನ ಫಾಲೋ ಮಾಡ್ಕೊಂಡು ನಮ್ಮ ಹೀರೋ ಹೋಗ್ತಾನೆ. ಹೋದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಹೀರೋಯಿನ್ ಒಂದು ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಇವನು ಆ ಮನೆಯನ್ನು ನೋಡಿ ಶಾಕಾಗಿ ನಿಂತ್ಕೋತಾನೆ. ಯಾಕಂತನಾ, ನಮ್ಮ ಸೆಕೆಂಡ್ ಹೀರೋಯಿನ್ ಬಂದು ನಮ್ಮ ಹೀರೋ ಫ್ರೆಂಡ್ ಮಗಳು. ಹೀರೋ ಫ್ರೆಂಡ್ ಮಗಳಾ ಹೇಗೆ ಅಂತ ಕೇಳ್ತಾಯಿದ್ದೀರಾ? ಹೇಗೆ ಅಂತ ಹೇಳಿದರೆ, ನಮ್ಮ ಹೀರೋ ವರ್ಕ್ ಮಾಡ್ತಿರೋ ಬ್ಯಾಂಕಲ್ಲಿನೇ ನಮ್ಮ ಹೀರೋಯಿನ್ ಅವ್ರ ಅಪ್ಪ ಲೋನ್ ತೊಗೊಂಡಿರ್ತಾರೆ. ಆದರೆ ಅದಕ್ಕೆ EMI ಕಟ್ತಾರಲ್ಲ, ಪಾಪ ವಯಸ್ಸಾಗಿದೆಯಲ್ಲ ಅಂತ ಹೇಳಿ ನಮ್ಮ ಹೀರೋ ತುಂಬ ಒಳ್ಳೆಯವನಾಗಿ 5 ತಿಂಗಳು EMI ಕಟ್ಟಿರ್ತಾನೆ. ಆದರೆ ಅವರು ಪ್ರಾಮಿಸ್ ಮಾಡಿರ್ತಾರೆ, ಯಾರು ನಮ್ಮ ಸೆಕೆಂಡ್ ಹೀರೋಯಿನ್ ಅವ್ರ ಅಪ್ಪ ಪ್ರಾಮಿಸ್ ಮಾಡಿರ್ತಾರೆ ಏನಂತ, ನಾನು ನಿಮಗೆ ದುಡ್ಡನ್ನ ರಿಟರ್ನ್ ಮಾಡ್ತೀನಿ, ನನ್ನ ಮಗಳನ್ನ ಒಬ್ಬ ಹುಡುಗ ನೋಡೋದಕ್ಕೆ ಬರ್ತಾ ಇದ್ದಾನೆ, ಅವ್ನು ಬಂದು ನೋಡ್ಕೊಂಡು ಹೋಗಿದ ತಕ್ಷಣ ನಿಮಗೆ ನನ್ನ ದುಡ್ಡನ್ನ ಅವಳು ಒಡವೆನೆಲ್ಲ ಮಾರಿ ರಿಟರ್ನ್ ಮಾಡ್ತೀನಿ ಅಂತ. ಸೊ ಮಾತು ಕೊಟ್ಟಂಗೆ ಅವ್ರ ಮಗಳನ್ನ ನಮ್ಮ ಸೆಕೆಂಡ್ ಹೀರೋಯಿನ್ನ ಬಂದು ಬೇರೆ ಹುಡುಗ ನೋಡ್ತಾನೆ. ಅವ್ರ ಅಪ್ಪ ಅವ್ನು ಒಡವೆನೆಲ್ಲ ತೊಗೊಂಡು ಮಾರೋದಕ್ಕಂತ ಹೋಗ್ತಾ ಇರ್ತಾರೆ, ಅಂದರೆ ಕೊಡೋದಕ್ಕಂತ. ಆ ಟೈಮಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ. ಸೊ ಈ ವಿಷಯ ನಮ್ಮ ಹೀರೋ ಗೊತ್ತಾಗಿ ಅವ್ನ ಮನೆಗೆ ಹೋಗಿ ಹೆಲ್ಪ್ ಮಾಡ್ತಾನೆ. ಆವಾಗ ಆ್ಯಕ್ಚುಲಿ ನಮ್ಮ ಸೆಕೆಂಡ್ ಹೀರೋಯಿನ್ಗೆ ಲವ್ ಸ್ಟಾರ್ಟ್ ಆಗಿರೋದು ನಮ್ಮ ಹೀರೋ ಮೇಲೆ. ಸೊ ಈಗ ನಮ್ಮ ಹೀರೋ ಗೊತ್ತಾಗೋಯ್ತು ಇದ್ದಿದ್ದು ಕತೆ ಅಂತ. ಇವಾಗ ಇವನಿಗೆ ಅಯ್ಯೋ ಪಾಪ ಅಂತ
ಇವಾಗ ಇವನಿಗೊಂಥರ ಮನಸ್ಸಲ್ಲಿ ತಳಮಳ ಆಗ್ತಾ ಇರುತ್ತೆ, ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ ಇವಳ ಅವಳ ಅಂತ ಇವನಿಗೆ ಗೊತ್ತಾಗ್ತಿರಲ್ಲ. ಇವನು ಇವಾಗ ಪೂರ್ವ ಹತ್ರ ಹೋಗ್ತಾನೆ. ಪೂರ್ವ ಮೀಟ್ ಮಾಡೋಣ ಅಂತ ಕರೆದಿರ್ತಾಳೆ, ಯಾರು ನಮ್ಮ ಫಸ್ಟ್ ಹೀರೋಯಿನ್ ಇವಾಗ ಕರೆದಿರ್ತಾಳೆ. ಇವನು ಹೋಗ್ತಾನೆ ಮೀಟ್ ಮಾಡೋಣ ಅಂತ. ಪೂರ್ವ ಡೈರೆಕ್ಟಾಗಿ ಮ್ಯಾಟರ್ ಹೇಳ್ದೆ, ಐ ಲವ್ ಯು ಅಂತ ಹೇಳ್ದೆ, ನೀನು ಈಗ ಮಾಡಬಾರ್ದಿತ್ತು, ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳ್ತಾಳೆ. ನಮ್ಮ ಹುಡುಗ ಅಯ್ಯೋ ಇವಳು ಮೋಸ್ಟ್ಲಿ ಸೆಕೆಂಡ್ ಹೀರೋಯಿನ್ ವಿಷಯ ಕೇಳ್ತಿದ್ದಾಳೆ ಅಂತ ಅವ್ಳು ಕೇಳಿಲ್ಲ ಅಂದರೆ ಎಲ್ಲ ಹೇಳ್ಬಿಡ್ತಾನೆ, ಈ ಥರ ಇವಳು ನಾನು ಲವ್ ಮಾಡ್ತಾಯಿದ್ದು, ನೀನು ಫೇಕಾಗಿ ಲವ್ ಮಾಡ್ತಿದ್ದೆ ಅಂತ ಹೇಳಿ ನಾನು ನಂಬಲಿಲ್ಲ ಅಂತ. ಆವಾಗ ಪೂರ್ವ ಒಪ್ಕೋತಾಳೆ, ಅದು ನಾನು ಇನ್ನೊಂದು ಫೇಕಾಗಿಯೇ ಲವ್ ಮಾಡ್ತಾಯಿದ್ದು, ಅವಳು ಹೇಳಿದ್ದೇನೆ ನಿಜ ಅಂತ ಹೇಳಿ ಪೂರ್ವ ಏನು ಮಾಡ್ತಾಳೆ, ನೀನು ಅವಳ ಜೊತೆ ಇರೋದೇನೆ ಸರಿ ಅಂತ ಇವಳು ಬಿಟ್ಟು ಹೋಗ್ಬಿಡ್ತಾಳೆ. ಸರಿ ನಮ್ಮ ಹುಡುಗಂಗೆ ಇವಾಗ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಹೋಗಿ ಒಂದು ಫ್ರೆಂಡ್ ಹತ್ರ ಹೇಳ್ಕೊತಾನೆ. ಅವ್ನ ಫ್ರೆಂಡು ದೊಡ್ಡ ಫಿಲಾಸಫಿ ಎಲ್ಲ ಹೇಳಿ, ಸರಿ ಮಚ್ಚ ಪೂರ್ವ ಮುಗ್ದೋಗಿರೋ ಚಾಪ್ಟರ್ಗಳನ್ನ ಬಿಟ್ಬಿಡು, ಹೆಂಗಿದ್ರು ಈಗ ಕುಳ್ಳಿದ್ದಾಳಲ್ಲ ಅಂದರೆ ನಮ್ಮ ಸೆಕೆಂಡ್ ಹೀರೋಯಿನ್ ಈಗ ಕುಳ್ಳಿದ್ದಾಳಲ್ಲ ಅವಳ ಜೊತೆ ಲೈಫ್ ಸೆಟಲ್ ಮಾಡ್ಕೊಬಿಡು ಅಂತ ಹೇಳ್ತಾನೆ. ಸರಿ ನಮ್ಮ ಹುಡುಗ ಹೆಂಗೋ ಮಾಡಿ ಮನ್ಸು ಮಾಡಿರ್ತಾನೆ. ಆದರೆ ಇಲ್ಲಿಗೆ ಕತೆ ನಿಲ್ಲಲ್ಲ ಗುರು. ಇನ್ನು ಒಂದು ಟ್ವಿಸ್ಟ್. ಏನು ಈ ಟ್ವಿಸ್ಟು? ನಮ್ಮ ಹುಡುಗ ಸರಿ ಕುಳ್ಳಿ ಜೊತೆ ಸೆಟಲ್ ಆಗೋಣ ಅಂತ ಇರ್ತಾನೆ. ಅಲ್ಲಿ ನೋಡ್ರಿ ಕುಳ್ಳಿ ಅವ್ನು ಯಾವಾಗೋ ನೋಡ್ಕೊಂಡು ಹೋಗಿರೋ ಹುಡುಗನ ಜೊತೆ ಬಂದು, ನಾನು ಮೂವ್ ಆನ್ ಆಗಿಬಿಟ್ಟೆ, ದಯವಿಟ್ಟು ನೀನು ಮೂವ್ ಆನ್ ಆಗಿಬಿಡು, ನಿನಗೆ ಪೂರ್ವನೇ ಕರೆಕ್ಟ್ ಅಂತ ಹೇಳ್ತಾನೆ. ನಮ್ಮ ಹುಡುಗಗೆ ಇನ್ಕ ದೊಡ್ಡ ಶಾಕ್. ಏನು ಮಾಡು, ಪೂರ್ವ ಇವಳು ಕರೆಕ್ಟ್ ಅಂತ ಇವಳು ಬಿಟ್ಟು ಹೋಗ್ತಾಳೆ, ಇವಳು ಬಂದು ಈ ಕುಳ್ಳಿ ಬಂದು ಅವ್ನು ಯಾವನೋ ಕರ್ಕೊಬಂದು ನಾನು ಮೂವ್ ಆನ್ ಆಗದೆ ಇವಾಗ ನೀನು ಮೂವ್ ಆನ್ ಆಗಿಬಿಡು, ನೀನು ಪೂರ್ವನ ಜೊತೆನೇ ಇರುತ್ತವೆ. ಈಗ ಏನು ಮಾಡೋದಂತ ನೋಡಿದ್ರೆ ಕಟ್ ಮಾಡಿ ನೋಡಿದ್ರೆ ನಮ್ಮ ಹುಡುಗ ದೇವದಾಸ ಆಗಿಬಿಟ್ಟಿರ್ತಾನೆ. ಆದರೆ ಅವನ ಜೊತೆ ಇದ್ದಾನಲ್ಲ ತುಂಬ ಒಳ್ಳೆ ಮಿಂಗಲಾಗಿರೋ ಫ್ರೆಂಡ್, ಅವ್ನು ಬಂದು ಒಂದು ಕೆಟ್ಟಾಗಿರೋ ಸುದ್ದಿ ಹೇಳ್ತಾನೆ, ಇವತ್ತು ಪೂರ್ವ ಮದುವೆ ಅಂತ ಹೇಳ್ಬಿಡ್ತಾನೆ. ಅಂದರೆ ನಮ್ಮ ಫಸ್ಟ್ ಹೀರೋಯಿನ್ ಮದುವೆ ಅಂತ. ಏನು ಮಾಡೋದು ಅಂತ ನಮ್ಮ ಹುಡುಗ ಕುಡ್ಕೊಂಡು ಹಂಗೆ ದೇವದಾಸ್ ಥರ ಕೂತಿರ್ತಾನೆ. ಆದರೆ ನಮ್ಮ ಮಿಂಗಲಾಗಿರೋ ಕಿತ್ತೋಗಿರೋ ಫ್ರೆಂಡ್ ಒಂದು ಕಿತ್ತೋಗಿರೋ ಐಡಿಯಾ ಕೊಡ್ತಾನೆ, ಬಾ ಮಚ್ಚ ಹೋಗ್ಬೇಡೋಣ ಮದುವೆಗೆ, ಅಲ್ಲಿ ನೀನು ನೋಡಿದ್ರೆ ಅವಳು ಬಂದು ಹಳೇ ಫಿಲಮ್ ಹೀರೋಯಿನ್ ಥರ ಓಡಿ ಬಂದು ನಿನ್ನನ್ನು ತಪ್ಕೊಂಡು ಬಿಡ್ತಾಳೆ, ಮತ್ತೆ ನೀವಿಬ್ಬರು ಒಂದಾಗ್ಬಿಡ್ತೀರಾ ಅಂತ ಏನೇನೋ ಆಸೆ ಹುಡ್ಸಿ ಅವನನ್ನು ಕರ್ಕೊಂಡು ಹೋಗ್ತಾನೆ. ಅವ್ನು ನೋಡ್ರಿ ಫ್ರೆಂಡ್ ಸೀಟಲ್ಲಿ ಕೂತಿರ್ತಾನೆ. ಆದರೆ ಪೂರ್ವ ಒಂದು ಲೆಟರ್ ಬರೆದು ಕಳಿಸ್ತಾನೆ, ದಯವಿಟ್ಟು ಈ ಮದುವೆಗೆ ಏನು ಮಾಡಿದೆ ಡಿಸ್ಟರ್ಬ್ ಮಾಡಿದೆ ಹೋಗ್ಬಿಡು, ಊಟ ಮಾಡ್ಕೊಂಡು ಹೋಗು ಅಂತ. ಇವಾಗ ಇವರು ಪೂರ್ವಾಗಿ ಹೇಳಿದ್ರೆ ಯೂಸ್ ಇಲ್ಲ, ಮದುವೆ ಆಗ್ತಿರೋ ಹುಡುಗನ ಹತ್ರನೇ ಹೋಗೋಣ ಅಂತ ಹೋಗ್ತಾರೆ. ಸೊ ಇವಾಗ ಮದುವೆ ಆಗ್ತಿರೋ ಹುಡುಗ ಹತ್ರ ಹೋಗಿ ಹೇಳಿದ್ರೆ ಮದುವೆ ಆಗಿರೋ ಹುಡುಗ ಏನು ಹೇಳ್ತಾನೆ, ಗುರು ನನಗೆ ಸೆಕೆಂಡ್ಸ್ ಅಂದ್ರೆ ಇಷ್ಟ ಗುರು, ನನಗೆ ನಮ್ಮ ಅಣ್ಣ ಹಾಕಿರೋ ವಾಚು, ನಮ್ಮ ಅಣ್ಣ ಹಾಕಿರೋ ಬಟ್ಟೆ, ನಮ್ಮ ಅಣ್ಣ ಯೂಸ್ ಮಾಡಿಬಿಟ್ಟಿರೋ ಕಾರು, ನನ್ನ ಮನೆ ಎಲ್ಲ ಸೆಕೆಂಡ್ಸ್. ಸೊ ಪೂರ್ವ ನೀನು ಲವ್ ಮಾಡ್ತಿದ್ಯಾ ಅಂತ ಗೊತ್ತಿರೋದಕ್ಕೆ ನಾನು ಮದುವೆ ಆಗ್ತಾ ಇರೋದು, ಐ ಲವ್ ಸೆಕೆಂಡ್ಸ್ ಅಂತ ಹೇಳ್ತಾನೆ. ಇವನು ಯಾರು ದರಿದ್ರ ನನ್ನ ಮಗ ಅಂತ ಹೇಳ್ಕೊಂಡು ಇನ್ನೇನು ಆಚೆ ಬರ್ತಾನೆ. ಆಚೆ ಬಂದರೆ ಮತ್ತೆ ಆ ಕುಳ್ಳಿ ಸಿಗ್ತಾಳೆ. ಈ ಕುಳ್ಳಿ ಸಿಕ್ಬಿಟ್ಟು ಕುಳ್ಳಿ ನೋಡಿದ್ರೆ ವೈಟ್ ಸೀರೆಯಲ್ಲಿ ಇರ್ತಾಳೆ. ನಮ್ಮ ಮಿಂಗಲ್ ಆಗಿರೋ ಕಿತ್ತೋಗಿರೋ ಫ್ರೆಂಡ್ ಇರ್ತಾನಲ್ಲ, ಮಚ್ಚ ಅವಳು ಗಂಡ ಸತ್ತ ವಿಧವೆ ಆಗಿಬಿಟ್ಟಿದ್ದಾಳೆ ಮಚ್ಚ, ನೀನು ಬಾಳು ಕೊಟ್ಬಿಡು ಇಬ್ಬರು ಸೆಟಲ್ ಆಗಿಬಿಡಿ ಅಂತ ಹೋಯ್ತಾನೆ. ಅಲ್ಲಿ ನೋಡಿದ್ರೆ ಅವಳು ಬಂದಿರೋದು ಪೂರ್ವ ಮತ್ತೆ ಡ್ಯಾನ್ಸ್ ಮಾಡೋದಕ್ಕಂತ. ಅವಳು ಆ್ಯಕ್ಚುಲಿ ಡ್ಯಾನ್ಸರ್. ಸರಿ ಕುಳ್ಳಿ ಬಂದು ಇನ್ನೊಂದು ಸ್ವಲ್ಪ ಕಿತ್ತೋಗಿರೋ ಅಡ್ವೈಸಸ್ ಕೊಡ್ತಾಳೆ. ಏನಂತ, ನೀನು ಮೂವ್ ಆನ್ ಆಗಿಬಿಡು, ಬೇರೆ ಹುಡುಗಿನ ಹುಡ್ಕೋಬಿಡು, ಮೂವ್ ಆನ್ ಆಗಿಬಿಡು, ಬೇರೆ ಹುಡುಗಿನ ಹುಡ್ಕೋಬಿಡು, ನೀನು ನಮ್ಮಿಬ್ರಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ನಮ್ಮ ಹುಡುಗಂಗೆ ಅಪ್ಪ ದೇವ್ರೆ, ಈ ಹುಡುಗಿರ ಸಹವಾಸನೆ ಬೇಡ ಗುರು, ಸಿಂಗಲ್ ಆಗಿನೇ ಎಷ್ಟೋ ಚೆನ್ನಾಗಿದೆ, ಇನ್ಮೇಲೆ ನಾನು ಸಿಂಗಲ್ ಆಗಿನೇ ಇದ್ಬಿಡ್ತೀನಿ ಅಂತ ಹಂಗೇ ಹೋಗ್ಬಿಡ್ತಾನೆ. ಸೊ ನಮ್ಮ ಹುಡುಗ ಕೊನೆಗೂ ಸಿಂಗಲ್ ಆಗಿನೇ ಉಳ್ಕೊಬಿಟ್ಟ. ಆದರೆ ಸಿಂಗಲ್ ಆಗಿದ್ದಾಗ ಸ್ವಲ್ಪ ಖುಷಿಯಾಗಿದ್ದ, ಈ ಮಿಂಗಲ್ ಆಗೋಕ್ಕೆ ಹೋಗಿ ಸ್ಕ್ರೂ ಲೂಸ್ ಆಗೋಯ್ತು. ಸೊ ನಮ್ಮ ಹುಡುಗ ಏನು ಡಿಸೈಡ್ ಮಾಡ್ತಾನೆ ಲಾಸ್ಟಲ್ಲಿ ಅಂತ ಹೇಳಿದ್ರೆ, ಸದ್ಯ ದೇವರೇ ಯಾವ ಹುಡುಗಿರ ಸಮಸ್ಯೆನೂ ಬೇಡ, ನಾವು ಆರಾಮಾಗಿ ಸಿಂಗಲ್ ಲೈಫಲ್ಲೇ ಎಂಜಾಯ್ ಮಾಡೋಣ ಅಂತ ಹೇಳಿ ದೊಡ್ಡ ಕೈ ಮುಗಿದು ಹಾಗೆ ಹೋಗ್ಬಿಡ್ತಾರೆ. ಸೊ ಇವಾಗ ಹೇಳಿದ ಕತೆ ಎಲ್ಲ ನೀವು ರಿಯಲ್ ಸ್ಟೋರಿ ಅಂದ್ಕೊಂಡ್ರೆ, ಇದು ಮೂವಿ ಸ್ಟೋರಿ. ಯಾವ ಮೂವಿ ಎಲ್ಲಿ ನೋಡ್ಬೋದು ಅಂತ ಇವಾಗ ಹೇಳ್ತೀನಿ. ಮೂವಿ ನೇಮ್ ಬಂದು ಸಿಂಗಲ್. ಇದನ್ನು ನೀವು ಪ್ರೈಮಲ್ಲಿ ನೋಡ್ಬೋದು. ಆ್ಯಂಡ್ ಮೂವಿ ಏನು ಅಂದರೆ ಬೋರೇನಾಗಲ್ಲ, ಬಟ್ ಒನ್ ಟೈಮ್ ವಾಚ್ ಅಷ್ಟೇ, ಒಂದು ಸತಿ ನೋಡ್ಬೋದು ಅಷ್ಟೇ, ಬೋರೇನಾಗಲ್ಲ, ಆರಾಮಾಗಿ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ಬೋದು. ಸೊ ಹೋಗಿ ನೋಡ್ಬೇಕನ್ಸರಿ ವಾಚ್ ಮಾಡಿ, ಲೈಕ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಇದು ನನ್ನ ಸೆಕೆಂಡ್ ವಿಡಿಯೋ. ಸೊ ಇದು ಬರೀ ಟ್ರೈ ಥರ ಮಾಡ್ತಾ ಇರೋದು. ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.